ವಿಜುವಲ್ ಸ್ಟುಡಿಯೋ ಕೋಡ್ ಐ ಡಿ ಒಳಗೆ ಹೋಗಿ ಇಲ್ಲಿ ನೀವು ಏನಂದ್ರೆ ಎಕ್ಸ್ಟೆನ್ಷನ್ಸ್ ಇರ್ತವೆ. ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವೇನೇನು ಸರ್ಚ್ ಮಾಡಿರಿ, ಪೈಥಾನ್ ಅಂತ ಸರ್ಚ್ ಮಾಡಿರಿ. ನಿಮಗೆ ಅವಾಗ 2 ಎಕ್ಸ್ಟೆನ್ಷನ್ ಸಿಗ್ತಾವೆ. ಒಂದು ಪೈಥಾನ್ ಫ್ರಮ್ ಮೈಕ್ರೋಸಾಫ್ಟ್, ಅನದರ್ ಒನ್ ಈಸ್ ಕಾಲ್ಡ್ ಪೈಥಾನ್ ಡಿಬಗ್ಗರ್, ಮತ್ತು ಇದು ಮೈಕ್ರೋಸಾಫ್ಟಿಂದ. ಸೊ ಇವೆರಡು ಎಕ್ಸ್ಟೆನ್ಷನನ್ನು ಹೆಂಗೆ ಇನ್ಸ್ಟಾಲ್ ಮಾಡಬೇಕಂದ್ರೆ ಇಲ್ಲಿ ಲೆಫ್ಟಲ್ಲಿ ಕ್ಲಿಕ್ ಮಾಡಿ ಇಲ್ಲೊಂದು ಇನ್ಸ್ಟಾಲ್ ಬಟನ್ ಇದೆ ಅಲ್ಲ, ಈ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಈ ಎಕ್ಸ್ಟೆನ್ಷನ್ ಏನಾಗುತ್ತೆ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ಅದೇ ಥರ ಪೈಥಾನ್ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ಪೈಥಾನ್ ಡಿಬಗ್ಗರ್ ಇನ್ಸ್ಟಾಲ್ ಮಾಡ್ಬೇಕು ನೀವು. ಅವಾಗ ಇಲ್ಲಿ ಕ್ಲಿಕ್ ಮಾಡಿರಿ, ಇಲ್ಲಿ ನೋಡಿರಿ ಪಬ್ಲಿಷರ್ ಮೈಕ್ರೋಸಾಫ್ಟ್ ಇರ್ತಾರೆ, ಪೈಥಾನ್ ಡಿಬಗ್ಗರ್ ಇದನ್ನು ಇನ್ಸ್ಟಾಲ್ ಕ್ಲಿಕ್ ಮಾಡಿರಿ. ಈಗ ಫಸ್ಟ್ ನಾವು ಏನು ಮಾಡೋಣ್ರಿ, ಪೈಥಾನ್ ಇಂಟರ್ಪ್ರಿಟರ್ ಕಮಾಂಡ್ ಲೈನ್ ಒಳಗೆ ರನ್ ಮಾಡಿ ನೋಡೋಣ, ಅಥವಾ ಪೈಥಾನ್ ಇನ್ ಇಂಟ್ರಾಕ್ಟಿವ್ ಮೋಡ್ ಅಂತಾರೆ. ಸೊ ನಾವು ಇನ್ಸ್ಟಾಲ್ ಮಾಡೋ ಒಂದು ಪಾತ್ ಚೂಸ್ ಮಾಡಿದ್ವಿ, ಸಿ ಯೂಸರ್ ಆ್ಯಂಡ್ ಆ್ಯಪ್ ಡೇಟಾ ಲೋಕಲ್ ಪ್ರೋಗ್ರಾಮ್ಸ್ ಅಂತ. ಇದು ನಿಮ್ಮ ಲ್ಯಾಪ್ಟಾಪ್ನಾಗ ಬೇರೆ ಇರ್ಬೋದು, ಇಲ್ಲಿ ನನ್ನ ಹೆಸರು ಐತೆ ಸ್ವಲ್ಪ, ಇಲ್ಲಿ ನಿಮ್ಮ ಹೆಸರು ಅಲ್ಲಿರ್ಬೋದು. ಸೊ ಇದ್ರೊಳಗೆ ಪ್ರೋಗ್ರಾಮ್ಸ್ ಒಳಗೆ ಹೋಗಿ ಇಲ್ಲಿ ಪೈಥಾನ್ದೊಳಗೆ ಹೋದ್ರಿ ಅಂದ್ರೆ 312 ಅಂದರೆ ಇಲ್ಲಿ 3.12 ವರ್ಷನ್ ಇತ್ತಲ್ಲ, ಅದಕ್ಕೆ 312 ಫೋಲ್ಡರ್ ಐತಿ. ಈ ಪಾತ್ ಕಾಪಿ ಮಾಡಿರಿ, ಸೆಲೆಕ್ಟ್ ಮಾಡಿ Ctrl+C ಮಾಡಿರಿ. ಆಮೇಲೆ ಇಲ್ಲಿ ವಿಂಡೋಸ್ ಆಪ್ಷನ್ಸಿಗೆ ಹೋಗಿ ಇಲ್ಲಿ ಕಮಾಂಡ್ ಲೈನ್ ಅಥವಾ ಕಮಾಂಡ್ ಪ್ರಾಂಪ್ಟ್ ಅಂತ ಟೈಪ್ ಮಾಡಿರಿ. ಈ ಕಮಾಂಡ್ ಪ್ರಾಂಪ್ಟ್ ಐತಲ್ಲ ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಇಲ್ಲಿ ಸಿ ಡಿ ಕಮಾಂಡ್, ಸಿ ಡಿ ಸ್ಪೇಸ್ ನೀವು ಅಲ್ಲೇನು ಕಾಪಿ ಮಾಡಿದ್ರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿರಿ. ರೈಟ್ ಕ್ಲಿಕ್ ಮೌಸ್ ಪೇಸ್ಟ್ ಮಾಡಿದ್ರಂದ್ರೆ ಇದು ಬರುತ್ತೆ. ನಿಮ್ಮ ಇಲ್ಲಿ ಹೆಸರೊಳಗೆ ಇಲ್ಲಿ ಎಲ್ಲರ ಗ್ಯಾಪ್ ಇತ್ತಂದ್ರೆ ಅವಾಗ ನೀವು ಇದನ್ನು ಡಬಲ್ ಕೋಟ್ಸ್ ಒಳಗೆ ಹಾಕಬೇಕು. ಸೊ ಇಲ್ಲೀಗ ಪೈಥಾನ್ದು EXE ಐತಲ್ಲ ಅದು ಇಲ್ಲಿರುತ್ತೆ, ಇಲ್ಲಿ ನೋಡ್ತೀರಿ ನೀವು, ಇಲ್ಲಿ python.exe ಅಂತ ಇರುತ್ತೆ. ಸೊ ಈಗ ನಾವು ಅದನ್ನು ರನ್ ಮಾಡ್ಬೋದು. ನಿಮ್ಗೆ ಇಲ್ಲಿ ವರ್ಷನ್ ಹೇಳುತ್ತೆ ನೋಡ್ರಿ, ಪೈಥಾನ್ 3.12.2 ಅಂತ, ಆ್ಯಂಡ್ ಇಟ್ ವಿಲ್ ಶೋ ದ ವರ್ಷನ್. ಈಗ ನಾವಿಲ್ಲಿ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಅಥವಾ ಸಣ್ಣ ಪ್ರೋಗ್ರಾಮ್ ಬರೋದು ರನ್ ಮಾಡಿ ನೋಡ್ಬೋದು. ಉದಾಹರಣೆಗೆ ನಾ ಏನು ಮಾಡ್ತೀನಿ, ಒಂದು ವೇರಿಯೇಬಲ್ ಹೆಸರು ಒಂದು ನಂಬರ್ ಅಂತ ಇಟ್ಕೋರಿ, ನಂಬರ್ 1 is equal to 10. ಎರಡು ವೇರಿಯೇಬಲ್ ನಂಬರ್ 1 ನಂಬರ್ 2 ಅಂತ ಡಿಕ್ಲೇರ್ ಮಾಡಿ ಈಗ ನಾ ಸಮ್ ಮಾಡಾಕ್ತೇನೆ. ಸಮ್ ಒಳಗೆ ನಂಬರ್ 1 ಪ್ಲಸ್ ನಂಬರ್ 2 ಆ್ಯಂಡ್ ನಾವು ನೋಡೋಣ್ರಿ ಏನು ಸಮ್ ಒಳಗೆ ಏನು ಆನ್ಸರ್ ಐತಂತ ಪ್ರಿಂಟ್ ಮಾಡಿ. ಈ ವೇರಿಯೇಬಲ್ ಅಂದ್ರೆ ಏನು, ಸಮ್ ಅಂದ್ರೆ ಏನು, ಪ್ರಿಂಟ್ ಅಂದ್ರೆ ಏನು, ಇದನ್ನೆಲ್ಲ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋ ಒಳಗೆ. ನೋಡ್ರಿ ಈಗ ನಾವು 2 ನಂಬರ್ ತೊಗೊಂಡು ಅದನ್ನು ಒಂದು ಚಿಕ್ಕದು ಪ್ರೋಗ್ರಾಮ್ ಬರೋದು ಆ್ಯಡ್ ಮಾಡಿದ್ವಿ. ಸೊ ಈಗ ನಮ್ದೇನು ಇಲ್ಲಿ ಪೈಥಾನ್ ಸೆಟಪ್ ಅದಲ್ಲ ಲ್ಯಾಪ್ಟಾಪ್ನಾಗ, ಇದು ವರ್ಕ್ ಆಗಾಗ್ತೈತಿ ಅಂದಂಗಾಯ್ತು. ನೀವು ಫಸ್ಟ್ ಸ್ಟೆಪ್ದಾಗ ಪೈಥಾನ್ ಇನ್ಸ್ಟಾಲ್ ಮಾಡಿದ್ರಲ್ಲ ಅವಾಗ ಅದು ನಿಮ್ಗೆ ಒಂದು ಪಾತ್ ತೋರಿಸಿತ್ತು. ಆ ಪಾತ್ ಏನಂದ್ರೆ ನಿಮ್ಮ ಲೋಕಲ್ ಕಂಪ್ಯೂಟರ್ ಒಳಗೆ ಯಾವ ಪಾತ್ನಾಗ ಅಂತ. ಸೊ ನನ್ನ ಲ್ಯಾಪ್ಟಾಪ್ನಾಗ ನಾ ಸಿ ಡ್ರೈವ್ ಯೂಸರ್ಸ್ ಮಹೇಶ್ ಆ್ಯಪ್ ಡೇಟಾ ಲೋಕಲ್ ಈ ಪಾತ್ನಾಗ ಇನ್ಸ್ಟಾಲ್ ಮಾಡಿದ್ವಿ. ಈ ಫೋಲ್ಡರ್ ನೀವು ಓಪನ್ ಮಾಡಿದ್ರಿ ಅಂದ್ರೆ ನಿಮಗಿಲ್ಲಿ python.exe ಕಾಣುತ್ತೆ. ಎಕ್ಸಿ ನೀವು ಡೈರೆಕ್ಟ್ಲಿ ರನ್ ಮಾಡ್ಬೋದು, ಮಾಡಿ ಪೈಥಾನನ್ನು ಇಂಟ್ರಾಕ್ಟಿವ್ ಮೋಡ್ ಒಳಗೆ ರನ್ ಮಾಡ್ಬೋದು. ಇದು ಭಾರಿ ಪವರ್ಫುಲ್ ಟೂಲ್ ಅದ. ನಿಮಗೆ ಪೈಥಾನ್ ಕಲಿಯಾಕೆ ಪೈಥಾನ್ ಇಂಟ್ರಾಕ್ಟಿವ್ ಮೋಡ್ದಾಗ ಯೂಸ್ ಮಾಡಿದ್ರಿ ಅಂದ್ರೆ ನೀವು ಚಿಕ್ಕ ಒಂದೊಂದು ಲೈನ್ ಪ್ರೋಗ್ರಾಮ್ ಬರೋದು ಟೆಸ್ಟ್ ಮಾಡಿ ನೋಡ್ಬೋದು. ಇದರಿಂದ ನಿಮ್ಮ ಲರ್ನಿಂಗ್ ಏನಾಗ್ತೈತಿ, ಫಾಸ್ಟ್ ಆಗ್ತೈತಿ. ಈಗ ಅದನ್ನು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಫಸ್ಟ್ ಏನು ಮಾಡಿರಿ, ಇದು ಪಾತ್ ಸೆಲೆಕ್ಟ್ ಮಾಡಿರಿ, Ctrl+C ಕೀ ಪ್ರೆಸ್ ಮಾಡಿರಿ, ಪಾತ್ ಕಾಪಿ ಆಗುತ್ತೆ. ಅವಾಗ ವಿಂಡೋಸ್ನಾಗ ಹೋಗಿ ಕಮಾಂಡ್ ಲೈನ್ ಅಂತ ಟೈಪ್ ಮಾಡಿರಿ. ಈ ಥರ ನಿಮಗೆ ಕಮಾಂಡ್ ಪ್ರಾಂಪ್ಟ್ ಅಂತ ಕಾಣುತ್ತಲ್ಲ ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಆದಮೇಲೆ ನೀವು ಸಿ ಡಿ ಸ್ಪೇಸ್ ನಿಮ್ಮ ಮೌಸದ್ದು ರೈಟ್ ಬಟನ್ ಕ್ಲಿಕ್ ಮಾಡಿದ್ರಿ ಅಂದರೆ ನೀವೇನಿದೆ Ctrl+C ಮಾಡಿ ಪಾತ್ ಕಾಪಿ ಮಾಡಿರ್ತೀರಲ್ಲ ಅದಿಲ್ಲಿ ಪೇಸ್ಟ್ ಆಗುತ್ತೆ ಈ ಥರ. ಓಕೆ, ಇದು ಪೇಸ್ಟ್ ಆದಮೇಲೆ ನೀವು ಎಂಟರ್ ಅಂತ ಪ್ರೆಸ್ ಮಾಡಿರಿ. ಸೊ ಈಗೇನಾಯಿತು, ನಿಮ್ಮದು ಡೈರೆಕ್ಟ್ರಿ ಕರೆಂಟ್ ಡೈರೆಕ್ಟ್ರಿ ವರ್ಕಿಂಗ್ ಡೈರೆಕ್ಟ್ರಿ ಅದು ಪೈಥಾನ್ ಎಲ್ಲಿ ಇನ್ಸ್ಟಾಲ್ ಆಗಿತ್ತಲ್ಲ ಅಲ್ಲಿಗೆ ಚೇಂಜ್ ಆಗುತ್ತೆ. ಸೊ ನೀವು ಪೈಥಾನ್ ಹೆಂಗೆ ರನ್ ಮಾಡ್ಬೇಕು ಇಂಟ್ರಾಕ್ಟಿವ್ ಮೋಡ್ದಾಗ ಅಂದ್ರೆ ಪಿ ಅಂತ ಟೈಪ್ ಮಾಡಿರಿ, ಟ್ಯಾಬ್ ಕೀ ಪ್ರೆಸ್ ಮಾಡಿರಿ, ಆಟೋಮೆಟಿಕ್ಲಿ ನಿಮಗೆ python.exe ಅಂತ ಬರುತ್ತೆ. ಬಂದ ತಕ್ಷಣ ನೀವು ನೆಕ್ಸ್ಟ್ ಏನು ಎಂಟರ್ ಪ್ರೆಸ್ ಮಾಡಿರಿ. ಈಗೇನು ನೀವು ಇದು ಪ್ರಾಂಪ್ಟ್ ನೋಡಾಕ್ತಿರಲ್ಲ ಈ ಪ್ರಾಂಪ್ಟಿಗೆ ಏನಂತಾರೆ ಅಂದ್ರೆ ಪೈಥಾನ್ ಇನ್ ಇಂಟ್ರಾಕ್ಟಿವ್ ಮೋಡ್. ಈಗ ಇದ್ರೊಳಗೆ ನಿಮ್ಗೆ ಅಗದಿ ಚಿಕ್ಕ ಸಣ್ಣದು ಪ್ರೋಗ್ರಾಮ್ ಬರೋದು ತೋರಿಸ್ತೀನಿ, ನಿಮಗೆ ಕಾಣುತ್ತೆ ಅದು ಹೆಂಗೆ ವರ್ಕ್ ಆಗುತ್ತಂತ. ಫಸ್ಟ್ ಏನು ಮಾಡೋಣ, ಏನಾರು ಒಂದು ಮೆಸೇಜ್ ಪ್ರಿಂಟ್ ಮಾಡೋಣ. ಪ್ರಿಂಟ್ ನಮಸ್ಕಾರ. ಸೊ ನಾವಿಲ್ಲಿ ಪೈಥಾನ್ಗೆ ಏನು ಹೇಳಾಕ್ತೀವಿ ಅಂದ್ರೆ ನಮಸ್ಕಾರ ಅಂತ ಪ್ರಿಂಟ್ ಮಾಡಿರಿ. ಪ್ರಿಂಟ್ ಅಂದರೆ ಇದೇನು ಪೇಪರ್ನಾಗ ಪ್ರಿಂಟ್ ಅಲ್ಲ, ಇಲ್ಲೇ ಸ್ಕ್ರೀನ್ದಾಗ ಪ್ರಿಂಟ್ ಮಾಡಿರಿ ಅಂದಂಗೆ.
ಸೊ ಇಲ್ಲಿ ನೋಡ್ರಿ, ಇದು ಕೋಡ್, ಇದು ಒಂದು ಲೈನ್ ಕೋಡು, ಇದೇನು ಮಾಡ್ತು ಇಲ್ಲಿ ನಮಸ್ಕಾರ ಅಂತ ಪ್ರಿಂಟ್ ಮಾಡ್ತು. ಈಗ ಇನ್ನೊಂದು ಏನಂದ್ರೆ ನೀವು ಎಡಿಷನ್ ಮಾಡ್ಬೋದು. ಸೊ ಸಮ್ ಈಸ್ ಈಕ್ವಲ್ ಟು 10 + 20 ಪ್ರಿಂಟ್ ಸಮ್. ಸೊ ನಿಮ್ಗೆ ಆನ್ಸರ್ ಎಷ್ಟು ಬರಬೇಕೀಗ? 30. ಸೊ ಇದು ಅಗದಿ ಸಿಂಪಲ್ ಕ್ಯಾಲ್ಕುಲೇಷನ್ ಆಯಿತು. ಸೊ ಇನ್ನು ಪೈಥಾನ್ ಫೋಲ್ಡರ್ ಒಳಗೆ ನೀವು ಡಾಕ್ಸ್ ಫೋಲ್ಡರ್ ಒಳಗೆ ಹೋದ್ರಿ ಅಂದ್ರೆ ಇಲ್ಲಿ HTML ಒಳಗೆ ಹೋಗ್ರಿ, ಇಲ್ಲಿ ಇಂಡೆಕ್ಸ್ ಅಂತ ಒಂದು ಫೈಲ್ ಐತಿ. ಈ ಇಂಡೆಕ್ಸ್ ಫೈಲ್ ನೀವು ಓಪನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಂಟೈರ್ ಪೈಥಾನ್ದು ಡಾಕ್ಯುಮೆಂಟೇಷನ್ ಏನು ಬೇಕಲ್ಲ ಅದು ಇದ್ರೊಳಗೆ ಸಿಗುತ್ತೆ. ಇದು ನಿಮ್ಗೆ ಯೂಸ್ ಆಗುತ್ತೆ, ಯಾಕಂದರೆ ಈಗ ನೀವು ಏನಾರು ಇಂಟರ್ನೆಟ್ ಕನೆಕ್ಟ್ ಆಗಿರಲಿಲ್ಲ ಅಂದ್ರೆ ಆವಾಗಲೂ ನೀವು ಏನು ಮಾಡ್ಬೋದು, ಈ ಲೋಕಲ್ ಡಾಕ್ಯುಮೆಂಟೇಷನ್ ಯೂಸ್ ಮಾಡಿ ನೀವು ಎಂಟೈರ್ ಪೈಥಾನ್ ಕಲಿಬೋದು. ಸೊ ಇದ್ರೊಳಗೆ ನಿಮಗೆ ಪ್ರತಿಯೊಂದು ಪೈಥಾನದ್ದು ಏನೇನು ನಾಲೆಜ್ ಅಥವಾ ಇನ್ಫಾರ್ಮೇಷನ್ ಐತಲ್ಲ ಅದೆಲ್ಲ ನಿಮ್ಮ ಮಷಿನಿಗೆ ಲೋಕಲಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ನೀವು ಪೈಥಾನ್ ಕೋಡಿಂಗ್ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಇಂಟರ್ನೆಟ್ ಇರಬೇಕಂತ ಅವಶ್ಯಕತೆ ಏನೂ ಇಲ್ಲ.